ಮೇಲೆ ಯಾಕೆ ಇಷ್ಟೊಂದು ಕೋಪ? ನನ್ನ ಮೇಲೆ ನಿಂಗೆ ನಂಬಿಕೆ ಬರಬೇಕು ಅಂದ್ರೆ ನಾನು ಏನು ಮಾಡಲಿ? ಅಮ್ಮನ ಸಾಯಿಸಿದ್ ನಾನಲ್ಲ ಅಂತ ನಿಂಗೆ ನಂಬಿಕೆ ಬರಬೇಕು ಅಂದ್ರೆ ನಾನು ಏನು ಮಾಡಬೇಕು ಹೇಳು? ನಾನು ಯಾವತ್ತೂ ನಂಬಲ್ಲ. ನನ್ನ ನಂಬಿಸ್ಬೇಕು ಅಂತ ನೀನು ದುರ್ಗನ್ ಕಳಿಸ್ದೆ, ಆದ್ರೂ ನಾನು ಯಾವತ್ತೂ ನಂಬಲ್ಲ. ಅವತ್ತು ರಾತ್ರಿ ನಾನು ಅಲ್ಲೇ ಇದ್ದೆ. ಅಮ್ಮನ ಹೆಲ್ಪ್ ಮಾಡು ಅಂತ ನಾನು ತುಂಬಾ ಸತಿ ಕೇಳ್ಕೊಂಡೆ, ಆದ್ರೂ ನೀನ್ ಒಳ್ಳೆ ಸ್ಟ್ಯಾಚು ತರ ನಿಂತಿದ್ದೆ. ಅಮ್ಮ ಕೂಗಿ ಕೂಗಿ ಕರೆದ್ರು ಪಾಪ, ಆದ್ರೆ ನೀನೇನು ಮಾಡ್ಲಿಲ್ಲ. ಶರತ್, ಕಾಪಾಡಿ ಶರತ್! ಶರತ್, ಎಲ್ಲ ಕಡೆ ಬೆಂಕಿ ಇದೆ. ಶರತ್, ಶರತ್, ಹೊರಗೆ ಗೊತ್ತಾಗ್ತಿಲ್ಲ, ಕಾಪಾಡಿ! ಅವತ್ತು ರಾತ್ರಿ ಏನಾಯ್ತು ಅಂತ ನನಗೆ ಗೊತ್ತಿಲ್ಲ. ನನಗದೇನು ನೆನಪಿಲ್ಲ ಅಂತ ನಿಂಗೆ ಹೇಳಿದ್ದೀನಲ್ವಾ? ಸುಳ್ಳು ಸುಳ್ಳು ಹೇಳ್ತೀಯ ನೀನು. ಅವತ್ ನೀನ್ ಅಲ್ಲೇ ಇದ್ದೆ, ಆದ್ರೂ ನಿಂಗೇನು ಗೊತ್ತಿಲ್ಲ ಅಂತ ಅಂತಿದ್ಯಾ. ನಿಂಗೆ ಅಮ್ಮನ ಸೇವ್ ಮಾಡ್ಬಾರ್ದು ಅಂತಿತ್ತು, ಅದಕ್ಕೆ ಏನು ಮಾಡ್ಲಿಲ್ಲ. ಹೋಗು ಹೋಗು ಇಲ್ಲಿಂದ. ನಂಗೆ ನಿನ್ನ ಹತ್ರ ಮಾತಾಡಕ್ ಒಂಚೂರು ಇಷ್ಟ ಇಲ್ಲ. ಹೋಗು. ನೀನು ಅವತ್ತು ಅಮ್ಮನ್ ಸಾಯಿಸಿದ್ಯಾ, ಇವಾಗ ಅಮ್ಮನ್ ಫೋಟೋನ ಸುಟ್ಟು ಹಾಕಿದ್ಯಾ. ಬ್ಯಾಡ್ ಬಾಯ್ ನೀನು. ನಂಗೆ ನಿನ್ ಕಂಡ್ರೆ ಇಷ್ಟ ಇಲ್ಲ. ಹೋಗು. ಬಾಮ್ಮ ದುರ್ಗಾ, ಯಾಕಮ್ಮ ಒಂಥರ ಇದೆಯಾ? ಮೇಡಮ್, ನಿಮ್ಮ ಹತ್ರ ಏನೋ ಮಾತಾಡಬೇಕಿತ್ತು. ಹೇಳಮ್ಮ. ಅದು ಮೇಡಮ್, ಈ ವಿಷಯನ ನಾನು ಬಾಸ್ ಹತ್ರ ಮಾತಾಡಬೇಕು ಅಂದ್ಕೊಂಡೆ, ಆದರೆ ಈಗಾಗಲೇ ಅವ್ರು ತುಂಬ ನೊಂದ್ಕೊಂಡಿದ್ದಾರೆ. ಈ ವಿಷಯನ ಅವ್ರಿಗೆ ಹೇಳಿದ್ರೆ ಅವ್ರು ತುಂಬ ಬೇಜಾರು ಮಾಡ್ಕೋತಾರೆ. ಅದಕ್ಕೆ ನಿಮ್ಮ ಹತ್ರ ಹೇಳಿದ್ರೆ ಏನಾದರೂ ಪರಿಹಾರ ಸಿಗುತ್ತೆ ಅಂತ ಬಂದೆ ಮೇಡಮ್. ನೀನು ಇಷ್ಟು ಕಳ್ಕಳಿಯಿಂದ ಹೇಳ್ತಿದ್ಯಾ ಅಂದಮೇಲೆ ಅದು ಎಂಥದೇ ಸಮಸ್ಯೆ ಆಗಿದ್ರು ನಾನು ಅದಕ್ಕೆ ಪರಿಹಾರ ಹುಡುಕ್ತೀನಿ. ಅದೇನು ವಿಷಯ ಅಂತ ಹೇಳಮ್ಮ. ಶರತ್ನ ಪಡ್ಕೊಳ್ಳೋದಕ್ಕೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಐ ಡೋಂಟ್ ಹ್ಯಾವ್ ಎನಿ ಲಿಮಿಟ್. ನಾನು ಏನ್ ಸಾಧಿಸೋದಕ್ಕೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಅಕಸ್ಮಾತ್ ಸಿಚುವೇಶನ್ ಆ ತರ ಬಂದ್ರೆ ಇದನ್ನ ಸಾಯಿಸೋದು ಹಿಂದೆ ಮುಂದೆ ನೋಡಲ್ಲ. ಛೇ, ಈ ಮಾಯಿಂಗ್ ಎಷ್ಟು ಸಲ ಹೇಳಿದ್ರು ಬುದ್ಧಿ ಅನ್ನೋದೇ ಬರಲ್ಲ ಅವಳಿಗೆ. ನಮ್ಮ ಅಂಬಿಕನ್ ಕ್ಲೋಸ್ ಫ್ರೆಂಡು ಅಂತ ಈ ಮನೆ ಮಗಳ ತರ ನೋಡ್ಕೊಂಡಿದ್ದಕ್ಕೆ ಒಂದ್ ಸ್ವಲ್ಪನೂ ಕೃತಜ್ಞತೆ ಅನ್ನೋದೇ ಇಲ್ಲ ಅವಳಿಗೆ. ದುರ್ಗಾ, ನಿನ್ನ ಹಿಂದೆ ಏನೋ ರಹಸ್ಯ ಇದೆ ಅಂತ ನನಗೆ ಗೊತ್ತು. ಇವತ್ತು ನಿನ್ನ ವಶೀಕರಣ ಮಾಡಿ ಅದನ್ನ ತಿಳ್ಕೋತೀನಿ. ಹಿತಾ, ಅಂಬಿಕಾ ಸಾವಿಗೆ ನಾನು ಕಾರಣ ಅನ್ನೋದನ್ನ ತಲೆಯಲ್ಲಿ ಹಾಕೊಂಡು ನನ್ನನ್ನು ದ್ವೇಷ ಮಾಡ್ತಾನೆ ಇದ್ದಾಳೆ. ನನ್ಗೇನು ಮಾಡಿಲ್ಲ ಅಂತ ಅವಳಿಗೆ ಹೇಗೆ ಅರ್ಥ ಮಾಡಿಸ್ತು ಅಂತ ನನ್ಗೆ ಗೊತ್ತೇ ಆಗ್ತಾ ಇಲ್ಲ. ಶಾನ್ವಿ ಅಣ್ಣ, ಅವತ್ತು ಆ ಇನ್ಸಿಡೆಂಟ್ ಅಲ್ಲಿ ನೀನು ಅಲ್ಲೇ ಇದ್ದೆ ತಾನೆ? ಅಲ್ಲೇ ಇದ್ದೆ, ಆದ್ರೆ ನನ್ಗೇನು ಜ್ಞಾಪಕ ಇಲ್ಲ. ಅವತ್ತು ನಡೆದಿದ್ದ ಇನ್ಸಿಡೆಂಟು ನನ್ನ ತಲೆಯಲ್ಲಿ ಇವತ್ತಿಗೂ ಬ್ಲ್ಯಾಂಕ್ ಆಗೇ ಇದೆ. ಎಷ್ಟು ಜ್ಞಾಪಕ ಮಾಡೋದಕ್ಕೆ ಟ್ರೈ ಮಾಡಿದ್ರು ನನಗೆ ನೆನಪೇ ಆಗ್ತಾ ಇಲ್ಲ. ಶರತ್, ಶರತ್, ಬಾ ಬಾ ಬಾ. ಶರತ್ ಹತ್ರ ಬಂದು ಚಾಡಿ ಹೇಳು. ನಿನ್ ಮಾತನ್ನ ಕೇಳಿ ಶರತ್ ಹೆಂಗ್ ರಿಯಾಕ್ಟ್ ಮಾಡ್ತಾರೆ ಅಂತ ನೋಡೋ ಕುತೂಹಲ ನನಗೂ ಇದೆ. ಬಾ. ಮಾಯಾ, ಏನಾಯ್ತು? ಯಾಕೆ ಹೆದರ್ಕೊಂಡಿದ್ಯಾ? ಶರತ್, ದುರ್ಗಾ 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 ಏನ್ ಮಾಡಿದ್ಲು? ಅವಳಿಗೆ ನನ್ನ ಮೇಲೆ ಯಾಕೆ ಅಷ್ಟೊಂದು ದ್ವೇಷ ಅಂತ ಗೊತ್ತಿಲ್ಲ. ನನ್ನ ಪ್ರಾಣನೇ ತೆಗಿಬೇಕು ಅಂದ್ಕೊಂಡಿದ್ದಾಳೋ ಏನೋ. ಕೋಪದಲ್ಲಿ ಚೇರ್ ತಗೊಂಡು ನನಗೆ ಹೊಡೆಯಕ್ ಬಂದ್ಲು. ನನ್ನ ಪಕ್ಕಕ್ಕೆ ಸರಿಲಿಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಹಾಸ್ಪಿಟ್ಲಲ್ಲಿ ಇರ್ತಿದ್ದೆ. ವಾಟ್?
ನೋವೇ ದುರ್ಗಾ ಹಾಗೆಲ್ಲ ಮಾಡೋಳಲ್ವಲ್ಲ. ಹೌದು, ದುರ್ಗಾತ್ತಿ ಯಾವತ್ತೂ ಆ ಥರ ಪೇಷನ್ಸ್ ಕಳ್ಕೊಳ್ಳಲ್ಲ. ಹಾಗಾದ್ರೆ ನಾನು ಸುಳ್ಳು ಹೇಳ್ತಿದ್ದೀನ? ಐ ಸ್ವೇರ್, ಇವತ್ತು ನಾನು ದುರ್ಗನ್ ಬೇರೆ ರೂಪನೇ ನೋಡಿದೆ. ಆಹಾಹಾ, ಸತ್ಯ ತಲೆ ಮೇಲೆ ಹೊಡೆದಂಗೆ ಸುಳ್ಳು ಹೇಳೋದನ್ನ ನಿನ್ನ ನೋಡಿ ಕಲಿಬೇಕು. ಕೋತಿ ತಾನ್ ಮೊಸರು ತಿಂದು ಅದನ್ನ ಮೇಕೆ ಬಾಯಿಗೆ ವಸ್ತು ಅನ್ನೋ ಹಂಗೆ ತಪ್ಪು ಮಾಡಿದ್ ತಾನು, ಆದ್ರೆ ಅದ್ರ ಬಗ್ಗೆ ಏನು ಹೇಳ್ದೆ ಅದನ್ನೆಲ್ಲ ದುರ್ಗನ್ ತಲೆ ಮೇಲೆ ಎತ್ತಾಕ್ತಿದ್ಯಾ? ಮಾಯಾ ಅವರೇ, ನೀವೇನು ಪ್ರ್ಯಾಂಕ್ ಮಾಡ್ತಿಲ್ಲ ತಾನೆ? ಅವಳ ವಿಷಯದಲ್ಲಿ ನಾನೇ ಪ್ರ್ಯಾಂಕ್ ಮಾಡ್ಲಿ? ನಾನೇನು ಹುಚ್ಚಿನ? ಶರತ್, ನೀ ಬನ್ನಿ. ಮಾಯಾ, ಯಾವ ಚೇರ್ ಹೇಳು? ಹಾಲಲ್ಲಿ ಇತ್ತಲ್ಲ ದೊಡ್ಡ ಚೇರು, ಅದು. ಕಮೋನ್ ಮಾಯಾ, ಜೋಕ್ ಮಾಡಬೇಡ. ಆ ಚೇರ್ ಎಷ್ಟು ಭಾರ ಇದೆ ಅಂತ ಗೊತ್ತಾ? ಅದನ್ನ ದುರ್ಗಾಗೆ ಎತ್ತಕ್ಕಾದ್ರೂ ಆಗುತ್ತಾ? ನಿಮಗೆ ನಂಬಿಕೆ ಬರ್ತಿಲ್ಲ ಅಲ್ವಾ? ಕಣ್ಣಾರೆ ನೋಡಿದ್ರೆ ನಂಬಿಕೆ ಬರುತ್ತೆ. ಬನ್ನಿ, ತೋರಿಸ್ತೀನಿ. ನಿನ್ ಸಹಾಯಕ್ಕೆ ಅಂಬಿಕಾ ಇದ್ದಾಳೆ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತಿದ್ದೆ ಅಲ್ವಾ? ಆ ಅಂಬಿಕಾನೇ ಯೂಸ್ ಮಾಡಿಕೊಂಡು ನಿನಗೆ ಹೇಗೆ ಪನಿಷ್ಮೆಂಟ್ ಸಿಗೋ ಹಾಗೆ ಮಾಡ್ತೀನಿ, ನೋಡ್ತಿರು. ಸರಿ, ನಡಿ.